ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಮೇಡಮ್ ನಿಮ್ಮ ಎಂಟ್ರಿ ಯಾವಾಗ ಮೇಡಮ್? ಈಗ ಏನ್ ಸಮಸ್ಯೆ ಬಗೆಹರಿಸಕ್ಕೆ ನೀವು ಬಂದ್ರಿ? ಯಾವಾಗ ನಿಮ್ಗೆ ವಿಷಯಗಳು? ಡಿಸೆಂಬರ್ 2025ರಲ್ಲಿ ನಾಗಲಕ್ಷ್ಮಿ ಮೇಡಮ್ ಮನೆಗೆ ಹೋಗಿದ್ದೆ. ಆಗ ಈ ಭಾಗ್ಯಮ್ಮ ಮತ್ತೆ ಗುಣವತಿ ಶಮಂತ್ ಅನ್ನೋರು ಅವ್ರ ಮನೇಲಿದ್ರು, ಅವ್ರ ಮಗು ಸಮೇತ. ನನ್ನ ಪ್ರಕಾರ ಇದು ಪ್ರೀ ಪ್ಲಾನ್, ಹಳೇ ಕೇಸಿನ ವೈಷಮ್ಯ ಇಟ್ಕೊಂಡು ಇಲ್ಲಿವರೆಗೂ ಇದು ನಡ್ಸ್ಕೊಂಡು ಬಂದಿದ್ದಾರೆ. ಒಬ್ಬ ಪತ್ರಕರ್ತೆಯಾಗಿ ನಿಮ್ಗೆ ಆತರ ಇಡೀ ಓವರ್ ಆಲ್ ಪ್ರಕರಣ ನೋಡಿದಾಗ? ಓವರ್ ಆಲ್ ಪ್ರಕರಣ ನಾನು ಮೇಡಮ್ ಹತ್ರ ತಿಳ್ಕೊಂಡ್ಮೇಲೆ ನನಗೆ ಅರ್ಥ ಆಗಿರೋದು ಇದು. ಈಗ ಒಂದು ಪೊಲೀಸ್ ಸ್ಟೇಷನ್ಗೆ ನಾವು ಯಾಕೆ ಹೋಗ್ತೀವಿ ಅಂದರೆ ನಮಗೊಂದು ನ್ಯಾಯ ಸಿಗಬೇಕು ಅಂತ ಹೋಗ್ತೀವಿ. ಆದರೆ ಕಾನೂನಿಗೆ ಯಾಕೆ ಹೋಗ್ತೀವಿ? ಅಲ್ಲೂ ನ್ಯಾಯ ಸಿಗಬೇಕು ಅಂತ ಹೋಗ್ತೀವಿ. ಕಾನೂನಲ್ಲಿ ಇರೋಂಥವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದಮೇಲೆ ಸಾಮಾನ್ಯ ಜನರಿಗೆ ಏನಾಗಬೇಕು? ನಾವು ಎಲ್ಲಿ ಹೋಗಬೇಕು? ಇದು ಕಾನೂನು ಸಚಿವರಾದ ಎಚ್ ಕೆ ಪಾಟೀಲ್ ಸರ್ಗೂ ತಲುಪಬೇಕು ಈ ವಿಚಾರ, ಗೃಹ ಮಂತ್ರಿಗಳಿಗೂ ತಲುಪಬೇಕು, ಮತ್ತು ಸಿದ್ದರಾಮಯ್ಯ ಅವ್ರಿಗೂ ತಲುಪಬೇಕು. ಯಾಕಂದರೆ ಒಬ್ಬ ವಕೀಲಿಗೆ ನ್ಯಾಯ ಇಲ್ಲ. ನ್ಯಾಯ ಕೊಡಿಸ್ಬೇಕಂತ ಹೋದವ್ರ ಮೇಲೇ ನೀವು ಅಲಿಗೇಷನ್ ಮಾಡಿ ಹನಿ ಟ್ರ್ಯಾಪ್ ಗ್ಯಾಂಗ್, ಖತರ್ನಾಕ್ ಗ್ಯಾಂಗ್ ಅಂತ ಹಾಕ್ತೀನಿ ಅಂದರೆ ಮೀಡಿಯಾದಲ್ಲಿ ನಮ್ಮ ಮೇಡಮ್ದು ಮುಖ ಕೂಡ ಬ್ಲರ್ ಮಾಡಿಲ್ಲ, ಹಾಗೆ ಹಾಕಿದ್ದಾರೆ ಡೈರೆಕ್ಟಾಗಿ. ಮತ್ತೆ ಮೇಡಮ್ ಎಲ್ಲೋಗ್ಬೇಕು ನ್ಯಾಯ ಕೇಳಕ್ಕೆ? ಪತ್ರಕರ್ತೆಯಾಗಿ ನಿಮಗೆ ಆತರ ಕಂಪ್ಲೀಟ್ ಆಗಿ ಪ್ರೀ ಪ್ಲಾನ್ಡ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅನ್ನೋದು ತಮಗೆ ಪೊಲೀಸ್ ಇಲಾಖೆಗಳು ಭ್ರಷ್ಟಾಚಾರದ ಇಲಾಖೆಗಳಾಗ್ತಾ ಇದೆ. ಫೈನ್ ಮ್ಯಾಮ್, ಅದನ್ನು ಕಂಟಿನ್ಯೂ ಮಾಡಿ ಮ್ಯಾಮ್. ಓಕೆ ಮೇಡಮ್. ನೆಕ್ಸ್ಟ್ ಆ ಹಳೆ ಕೇಸ್ನ ವೈಷಮ್ಯ ಏನಿತ್ತು, ನಾನು ಆ ಟೈಮಲ್ಲಿ ಯಾವಾಗ ಇವ್ರಿಗೆ ರಾಜ್ಯ ಒಪ್ಪಂದಕ್ಕೆ ಮಾಡ್ಕೊಳ್ಳಲ್ಲ, ಆ ಹುಡುಗಿನ ಕರ್ಕೊಂಡೋಗಿ 54/25 ಅನ್ನೋದು ಚಾರ್ಜ್ ಶೀಟ್ ಆಗಿ ಸಲ್ಲಿಕೆ ಆಗಿದೆ. ಅದು ಪ್ರಕರಣ ಚಾರ್ಜ್ ಶೀಟ್ ಆಗಿ ಸಲ್ಲಿಕೆ ಆಗುತ್ತೆ. ಅದೇ ಇದು 55/25 ನನ್ನ ಮೇಲೆ ಕೌಂಟರ್ ಎಫ್ಐಆರ್ ಮಾಡ್ತಾರೆ. ನನ್ನ ಮತ್ತು ವಿದ್ಯಾರ್ಥಿಗಳು ಸಂತ್ರಸ್ತೆ ಮೇಲೂ ಕೂಡ ಮಾಡಿದ್ದಾರೆ. ಅದು ಇನ್ನೂ ಸಹ 1 ವರ್ಷ ಆದರೂ ಚಾರ್ಜ್ ಶೀಟ್ ಆಗಿ ಸಲ್ಲಿಕೆ ಆಗಿಲ್ಲ ಕೋರ್ಟಿಗೆ. ಮ್ಯಾಮ್, ನೀವು ಆಲ್ಮೋಸ್ಟ್ ಈ ಅತ್ಯಾಚಾರ ಕೇಸ್ಗಳಿಗೆ ಸಂಬಂಧಪಟ್ಟಂತೆನೇ ಒಂದು ಸ್ವಲ್ಪ ಹೆಣ್ಮಕ್ಳ ಪರವಾಗಿ ನ್ಯಾಯ ಕೊಡಿಸೋ ಕೆಲಸಗಳನ್ನ ನಾನು ಇದಕ್ಕೂ ಒಂದು ಕ್ಲಿಯರ್ ಇರ್ತೀನಿ. ನಾನು ಒಂದು ಹೆಣ್ಣು, ಆ ಹೆಣ್ಣಿನ ನೋವು ಒಂದು ಹೆಣ್ಣಿಗೆ ಗೊತ್ತಿರುತ್ತೆ. ಸೊ ಕೆಲವು ಹೆಣ್ಮಕ್ಳಿಗೆ ಸ್ಟೇಷನಲ್ಲಿ ಯಾವ ರೀತಿ ನಡ್ಸ್ಕೊಳ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ಕೆಲವೊಂದು ವಿಚಾರದಲ್ಲಿ. ಸೊ ಒಬ್ಬ ವಕೀಲೆ ಆಗಿ ಒಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ನನ್ನ ಕೆಪಾಸಿಟಿ ಇತ್ತು ಮೇಡಮ್. ಸೊ ಹಾಗಾಗಿ ನಾನು ಹೆಣ್ಣು ಅಂತಲ್ಲ, ಯಾವುದೇ ಪ್ರಕರಣ ಬರಲಿ ನನಗೊಂಥರ ನ್ಯಾಯಯುತವಾಗಿ ನ್ಯಾಯ ಕೊಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆಂದರೆ ನಾವು ಒಂದು ಕಾನೂನು ಪದವಿಯನ್ನು ತಗೋಬೇಕಾದ್ರೆ ನಾವು ಒಂದು ಪ್ರಾಮಿಸ್ ಮಾಡಿರ್ತೀವಿ, ಹೌದಲ್ಲ? ಬಟ್ ಇದ್ರ ಮಧ್ಯದಲ್ಲಿ ಅತ್ಯಾಚಾರ ಬಿಟ್ಟು ಯಾವ ಪ್ರಕರಣಗಳಿಗೂ ಕೂಡ ಅವ್ರಿಗೂ ನಿಮಗೂ ಕಾಂಟ್ಯಾಕ್ಟ್ ಆಗಿರ್ಲಿಲ್ವಾ? ಅಂದ್ರೆ ನೋಡಿ, ಹೇಳ್ತೀನಿ ಇದಕ್ಕೂ. ಯಾಕೆಂದ್ರೆ ಬೇರೆ ಜನಕ್ಕೊಂದು ಕ್ಲಾರಿಟಿ ಯಾಕೆ ನಾಗಲಕ್ಷ್ಮಿ ಅವ್ರ ಹತ್ರನೇ ಹೆಣ್ಣು ಮಕ್ಕಳು ಹೋಗ್ತಾ ಇದ್ರು, ಯಾಕೆ ನಾಗಲಕ್ಷ್ಮಿ ಅವ್ರ ಹತ್ರನೇ ಹೋಗಿ ಅತ್ಯಾಚಾರದ ಪ್ರಕರಣಗಳು ಹೋಗ್ತಾ ಇತ್ತು, ಯಾಕೆ ಇವರೇ ಹೋಗಿ ದೂರು ಕೊಡಿಸ್ತಾ ಇದ್ರು? ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಆಕ್ಚುಲಿ ಬೇರೆ ಪ್ರಕರಣಗಳಾದ್ರೆ ಮೇಡಮ್ ಕೋರ್ಟಿಗೆ ಡೈರೆಕ್ಟ್ ಎಕ್ಸಿಕ್ಯೂಟ್ ಫೈಲ್ ಮಾಡ್ಬಿಡ್ತೀವಿ. ಓಕೆ. ಈ ಸಂತ್ರಸ್ತೆ ಅಂತ ಬಂದಾಗ ನಾವು ಕಂಪ್ಲೇಂಟ್ ಕೊಡದೇನೆ ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ. ಸೊ ಅವ್ರು ಬರ್ತಿದ್ರು, ಸೊ ನಾನು ಆ ಕೆಲಸವನ್ನ ಮಾಡ್ತೀನಿ. ಬೇರೆ ಪ್ರಕರಣಗಳಾದ್ರೆ ನಮ್ಗೆ ಗೊತ್ತಿರೋ ಹಾಗೆ ಸೂಟ್ ಫೈಲ್ ಮಾಡ್ತೀವಿ, ಕೋರ್ಟಲ್ಲಿ ಏನಿದೆ ಅಲಿಗೇಷನ್ಸ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಹೆಣ್ಮಕ್ಳು ಅಂತ ಬಂದಾಗ ಫಸ್ಟ್ ಕಂಪ್ಲೇಂಟ್ ಕೊಡಬೇಕು, ಅದು ಇರೋದು. ಯಾಕೆಂದ್ರೆ ಡೈರೆಕ್ಟಾಗಿ ನಾವು ಕೋರ್ಟಿಗೆ ನಾವು ಇದು ಮಾಡ್ಲಿಕ್ಕೆ ಆಗೋಲ್ಲ ಈ ಕೇಸ್ಗಳನ್ನ. ಸೊ ಅವ್ರು ನಮ್ಮ ಹತ್ರ ಬಂದಾಗ ನಾವು ಇವುಗಳನ್ನ ಫಸ್ಟ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ಸೊ ಹಾಗಾಗಿ ನಾನು ಈ ಥರದ್ದು ಮಾಡ್ತಾ ಇದ್ದಿದ್ದು ಅಷ್ಟೇ. ಆಮೇಲೆ ನನಗೆ ಈ ಪ್ರಕರಣದಲ್ಲಿ ಇವತ್ತಿಗೂ ಒಂದು ಅನ್ನಿಸ್ತಿರೋದು ಏನಪ್ಪ ಅಂತಂದರೆ, ಈ ಪ್ರಕರಣಗಳನ್ನ ಹಾಗಾದ್ರೆ ನಾನು ತೆಗೆದುಕೊಂಡಿದ್ದೆ ತಪ್ಪಾಗೋಯ್ತಾ? ಯಾಕೆ ಈ ಥರ ಅಲಿಗೇಷನ್ಸ್ ನನಗೆ ಮಾಡಿ ನನಗೇನೆ ಒಳ ಕಳಿಸ್ಬಿಟ್ರಲ್ಲ ಅಂತ. ಅಲ್ಲ, ನಿಮ್ಗೆ ಈ ಹಿಂದೆನೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ಇನ್ನೆಲ್ಲೋ ಹೋಗ್ಬಿಟ್ಟು ನ್ಯಾಯ ಕೊಡಿಸ್ತೇ ಹೆಣ್ಮಕ್ಳಿಗೆ ಅಂತೀರಿ. ಹೌದು ಮೇಡಮ್. ಅಗೇನ್ ಮತ್ತೆ ಈ ತರ ಮಾಡಿದಾಗ ಅದು ಡೌಟ್ ಬರುತ್ತೆ ಅಂತ ಗೊತ್ತು. ಬಟ್ ಅನ್ಯಾಯ ಆಗಿದ್ರೆ ನ್ಯಾಯ ಕೊಡ್ಸೋಕೆ ಏನ್ ಸಮಸ್ಯೆ? ಈ ಪ್ರಶ್ನೆ ಇದೆ. ಆಕ್ಚುಲಿ ನೀವೇ ವಿಡಿಯೋ ನೋಡಿದ್ರಿ,